30 ಶಾಸಕರಿದ್ರು ಏನ್ ಅರ್ದಿದಿರಂತ ನಿಖಿಲ್ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ನೋಡಪ್ಪ, ಆ ಹುಡುಗಂಗೆ ನಾನು ಉತ್ತರ ಕೊಡೋಕೆ ನಂಗೆ ಇಷ್ಟ ಇಲ್ಲ. ನಮ್ಮ ಬೇರೆ ಲೋಕಲ್ ಲೀಡರ್ಸ್ ಇದ್ದಾರೆ, ಉತ್ತರ ಕೊಟ್ಕೋತಾರೆ. ಅವ್ರ ಲೋಕಲ್ ಲೀಡರ್ಗಳಿದ್ದಾರೆ. ಆ ನಟರಾಜ ನೋಡ, ಇವನು ಕೊಡಪ್ಪ ಅದೇನೋ ಅವ್ರಿಗೆ. ನನಗೆ ಅವ್ರ ಸ್ಟೇಟಸ್ಸೇ ಗೊತ್ತಿಲ್ಲ ನನಗೆ ಇನ್ನ. ಏನೋ ಪಕ್ಷದ ಅಧ್ಯಕ್ಷರು ಮಾಡಿದ್ಮೇಲೆ ಬೇಕಾದ್ರೆ ಏನೋ ಉತ್ತರ ಕೊಡೋ. ಹಿಂದೆ ನರೇಂದ್ರ ಮೋದಿಗೂ ಹಂಗೆ ಕೇಳಿದ್ರು. ಹಾ, ಈಗ ದೇವೇಗೌಡರು ಹೇಳಿಲ್ವೇ, ಈಗ ನಿಮ್ ಬಿಜೆಪಿ ಗೌರ್ಮೆಂಟ್ ಬಂದ್ಬಿಟ್ರೆ ನಾನು ದೇಶ ಬಿಟ್ಟು ಹೊಂಟೋಗ್ತೀನಿ ಅಂತ. ಇವ್ರು ನರೇಂದ್ರ ಮೋದಿ ಹೇಳಿದ್ರೆ ಬೇಡ ಬೇಡ ನಮ್ಮನೇಲೇ ಜಾಗ ಕೊಡ್ತೀನಿ ಬನ್ನಿ ಅಂತ ಕರ್ತಿದ್ರು ಅವ್ರಿಗೆ. ಇಲ್ಲಿ ಅವ್ರದ್ದೆಲ್ಲ ನಾವು ಸೀರಿಯಸ್ ಆಗಿ ತಗೊಳಕ್ ಆಗಲ್ಲ. ಟೈಮ್ಗೆ ಹೆಂಗ್ ಬೇಕು. ಈಗ ರಾಜ್ಯಸಭಾ ಬೇರೆ ಆಗ್ಬೇಕಲ್ಲಪ್ಪ, ಅದಕ್ಕೆ ಮಾತಾಡ್ದು. ಮುಂದೆ ರಾಜ್ಯ ರಾಜಕಾರಣ ನಮ್ಮ ಪಕ್ಷ ಅಧಿಕಾರಕ್ಕೆ ಯಾವ ರೀತಿ ತರಬೇಕು ಅಂತೆಲ್ಲ ಚರ್ಚೆ ಮಾಡ್ಬೇಕಲ್ಲಪ್ಪ. ನೀವೇ ಎಲ್ಲ ಸ್ಟೋರಿಗಳು ಮಾಡ್ತಾ ಇದೀರಲ್ಲ, ಮಾಡಿ. ಪಾಪ ನೀವು ನಗ್ತಾ ಇರ್ತೀರಿ ಸರ್, ಬಟ್ ಒಳಗಡೆ ನೋವಿರುತ್ತೆ, ತೋರಿಸ್ಕೊಳ್ಳಲ್ಲ, ಆದ್ರೂ ನಗ್ತಾನೆ ಇರ್ತೀರಿ. ಅದಕ್ಕೆ ಒಂದು ಅಟ್ಲೀಸ್ಟ್ ನಿಮ್ಗೊಂದು ಪರಿಹಾರ ಬೇಕಲ್ಲ ಸರ್. ಕಷ್ಟಪಟ್ಟಿದ್ದೀವಿ, ಅಲ್ಲ ಕಷ್ಟಪಟ್ಟಿದ್ದೀನಿ ನಿಜವಲ್ಲೂ. ನಾನು ಕೂಲಿ ಯಾರಿಗೂ ಕೇಳಿಲ್ಲ. ನಾನೇ ಆ ಕೂಲಿ ಕೇಳಲಿ? ನಾನು ಕೂಲಿಗಿಲಿ ಭಗವಂತ ಒಲಿಬೇಕಲ್ಲ ಸರ್. ನನ್ ಕೂಲಿ ಅಲ್ಲ, ನಂದೇನು ಏನ್ ಮಾಡ್ಬೇಕು ನಾನು ಕೇಳ್ತೀನಿ ಬಿಡಿ. ಅದೆಲ್ಲ ಕರೆದಾಗ ಹೋಗ್ತೀನಿ, ಕರಿತೀನಿ ಅಂತ ಹೇಳಿದ್ದಾರೆ ನನಗೆ. ಖಂಡಿತ ಹೋಗ್ತೀನಿ. ಮೇ ತಿಂಗಳ ಕೊನೆಯೊಳಗೆ ಕರೀಬಹುದು. ಸಿಎಂ ಜೊತೆ ಕೇರಳದಲ್ಲಿ ರಾಹುಲ್ ಗಾಂಧಿ ಏನೋ ಚರ್ಚೆ ಮಾಡಿದ್ರಂತೆ ಸರ್. ಮಾಹಿತಿ ತಮ್ಮನ್ನು ಚರ್ಚೆ ಮಾಡಿದ್ರು ಸರ್. ನಾವೇನು ಚರ್ಚೆ ಮಾಡಿದ್ರು ಪ್ರತ್ಯೇಕವಾಗಿ? ಅವೆಲ್ಲ ನೋ ಪ್ರತ್ಯೇಕ. ಆದಷ್ಟು ಬೇಗ ಗುಡ್ ನ್ಯೂಸ್ ಸರ್. ದಿನ ಶುಭ ದಿನ, ನನಗೆ ಶುಭ ದಿನ, ಶುಭ ಗಳಿಗೆ, ಶುಭ ಮುಹೂರ್ತ. ಪಾಪ ಸರ್, ನೀವು ಅದನ್ನ ಯಾವಾಗ್ಲೂ ಹೇಳ್ತೀರಿ ಸರ್. ಅದು ಬಟ್ ನಿಮಗ ಆ ಒಂದು ಶುಭಗಳಿಗೆ ಬರ್ಲೇ ಇಲ್ವಲ್ಲ ಸರ್. ಆಯ್ತು, ರಾಜಣ್ಣ ಹೇಳಿದ್ರೆ ಸಿಎಂ ಬದಲಾಗೋದಾದ್ರೆ ಪರಮೇಶ್ವರ್ ಬರ್ಬೇಕು ಅಂತ. ಅಲ್ಲ, ನಾನೇ ರಾಜಣ್ಣ ಯಾಕೆ ಸಿಎಂ ಬದಲಾವಣೆ ಮಾಡಕ್ ಕೊಟ್ಟಿದ್ದಾರೆ? ಅಲ್ಲ, ಸಿಎಂ ಮುಂದುವರಿಲಿ ಅಂತ ಹೇಳಿ, ಏನ್ ತಪ್ಪೇನಿಲ್ಲ. ಅಂದ್ರೆ ಪರಮೇಶ್ವರ್ ಮಾಡ್ಬೇಕು ಅಂದ್ರೆ ಸಿಎಂ ಇಳಿಬೇಕು ಅಂತಾರ ಅವ್ರ ಹತ್ರ. ನಾನು ಯಾವ ತರ ಸಿಎಂ ಬದಲಾವಣೆ ಆಗ್ಬೇಕು ಅಂತ ಹೇಳಿದ್ದೀನ? ನಾನೆಲ್ಲೂ ಹೇಳಿಲ್ವಲ್ಲ. ರಾಜಣ್ಣನೇ ಈಗ ಸಿಎಂ ಬದಲಾವಣೆ ಮಾಡಕ್ ಕೊಟ್ಟಿದ್ದಾರೆ. ಅವ್ನು ಕೇಳ್ಬೇಕು ನೀವು. ನನಗೆ ಗೊತ್ತಿಲ್ಲ. ನಾನು ಹೇಳಿದ್ದೀನಪ್ಪ ಸಿಎಂ ಬದಲಾವಣೆ ಆಗ್ಬೇಕು ಅಂತ. ಯಾವತ್ತೂ ಮಾತಾಡಿ.